ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಇಂದು ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಊರಿಗೆ ಒಬ್ಬ ಮಾಂತ್ರಿಕ ಒಂದು ಭೂತವನ್ನು ಇಟ್ಕೊಂಡು ಅದನ್ನು ಮಾರಕ್ಕೆ ಅಂತ ತಗೋಬರ್ತಾರೆ. ಆಗ ಆ ಊರಿನ ಜನರು ಯಾರು ಸಹ ಭೂತನ ತಗೊಳ್ಳಲ್ಲ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಆ ಮಾಂತ್ರಿಕನ ಹತ್ರ ಬಂದ್ಬಿಟ್ಟು ಆ ಭೂತದ ಬಗ್ಗೆ ವಿಚಾರಿಸ್ತಾರೆ. ಆಗ ಮಾಂತ್ರಿಕ ಹೇಳ್ತಾರೆ, ನಿನ್ನ ಮನೆಯಲ್ಲಿ ಏನು ಕೆಲಸ ಇದ್ದರೂ ಅದು ಮಾಡುತ್ತೆ, ಏನು ದೊಡ್ಡ ದೊಡ್ಡ ಕೆಲಸ ಇದ್ರೂ ಮಾಡುತ್ತೆ ಅಂತ ಆ ಮಾಂತ್ರಿಕ ಆ ವ್ಯಕ್ತಿಗೆ ಹೇಳ್ತಾರೆ. ಆಯಿತು ಅಂತ ಆ ವ್ಯಕ್ತಿ ಭೂತನ ಕರ್ಕೊಂಡು ಮನೆಗೆ ಹೋಗ್ತಾನೆ. ತನ್ನ ಮನೆಯಲ್ಲಿರುವ ಕಸ ಎಲ್ಲ ಕೆಲಸವನ್ನು ಭೂತ ಮಾಡುತ್ತೆ. ಎಲ್ಲ ಕೆಲಸ ಆ ವ್ಯಕ್ತಿ ಹೇಳಿದಾಗ ಎಲ್ಲ ಕೆಲಸನ ಚಕ 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 ಅಂತ ಭೂತ ಮಾಡುತ್ತೆ. ಹೀಗೆ ಒಂದು ಸಲ ಎಲ್ಲ ಕೆಲಸ ಮುಗಿಯುತ್ತೆ. ಆ ವ್ಯಕ್ತಿ ಆರಾಮಾಗಿ ಕೂತಿರ್ತಾನೆ. ಆಗ ಭೂತ ಬಂದ್ಬಿಟ್ಟು ಏನಾದ್ರು ಕೆಲಸ ಇದ್ದರೆ ಕೊಡು ಅಂತ ಕೇಳುತ್ತೆ. ಆಗ ಆ ವ್ಯಕ್ತಿ ಏನೂ ಕೆಲಸ ಇರೋದಿಲ್ಲ. ಆ ಭೂತ ಆ ವ್ಯಕ್ತಿನ ತಿನ್ಬೇಕಂತ ಆ ವ್ಯಕ್ತಿನೇ ಅಟ್ಟಿಸ್ಕೊಂಡು ಹೋಗುತ್ತೆ. ಆಗ ಆ ವ್ಯಕ್ತಿ ಅದೇ ಊರಿನಲ್ಲಿರುವ ಒಬ್ಬ ಸನ್ಯಾಸಿ ಹತ್ರ ಬಂದ್ಬಿಟ್ಟು ತನ್ನ ಕಷ್ಟನೆಲ್ಲ ಕೇಳ್ಕೊತಾನೆ. ಆಗ ಸನ್ಯಾಸಿ ಹೇಳ್ತಾರೆ, ಯಾವಾಗ ನಿನ್ನ ಕೆಲಸಗಳಿರುತ್ತೋ ಆ ಭೂತದ ಹತ್ರ ಆವಾಗ ಕೆಲಸ ಮಾಡಿಸೋ, ಯಾವಾಗ ನಿನಗೆ ಕೆಲಸ ಇರಲ್ವೋ ಆವಾಗ ನೀನು ಆ ಭೂತಕ್ಕೆ ಕಂಬನ ನಿನ್ನ ಮನೆ ಹತ್ರ ಇರೋ ಕಂಬನ ಹತ್ತಿ ಇಳಿಯೋಕ್ಕೆ ಹೇಳು ಅಂತ ಸನ್ಯಾಸಿ ಹೇಳ್ತಾರೆ. ಅದೇ ರೀತಿ ಆ ವ್ಯಕ್ತಿ ತನ್ನ ಮನೆಯಲ್ಲಿ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಹೇಳ್ತಾರೆ. ಕೆಲಸ ಯಾವಾಗಿರಲ್ವೋ ಆ ಕಂಬನ ಹತ್ತಿ ಇಳಿಯೋಕ್ಕೆ ಹೇಳ್ತಾರೆ. ಅದೇ ರೀತಿ ಆ ವ್ಯಕ್ತಿ ಯಾವಾಗ ಕೆಲಸ ಇರುತ್ತೋ ಅದೇ ರೀತಿ ಕೆಲಸ ಇದ್ದಾಗ ಕೆಲಸ ಮಾಡಿಸುತ್ತೆ, ಕೆಲಸ ಇದ್ದಾಗ ಕಂಬ ಹತ್ತಿ ಇಳಿಯೋಕ್ಕೆ ಹೇಳ್ತಾರೆ. ಆಗ ಅವನ ಮನಸ್ಸು ಸಮಾಧಾನವಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ನಮಗೆ ಕೆಲಸ ಇದ್ದಾಗ ಕೆಲಸ ಮಾಡಬೇಕು, ಕೆಲಸ ಇಲ್ಲದಾಗ ನಾವು ಉಸಿರಾಟದ ಮೇಲೆ ಗಮನ ಕೊಡಬೇಕು. ಹೇಗೆ ಆ ಭೂತ ಕಂಬನ ಹತ್ತಿ ಇಳಿಯೋದು ಮಾಡ್ತಿತ್ತು, ಹಾಗೆ ನಾವು ನಮ್ಮ ಮನಸ್ಸು ಆ ಕಂಬ ನಮ್ಮ ಮನಸ್ಸಿದ್ದಾಗೆ, ನಮ್ಮ ಶ್ವಾಸ ಭೂತವಿದ್ದಾಗೆ. ಹೇಗೆ ನಾವು ಉಸಿರನ್ನು ತಗೋತೀವೋ ಹಾಗೆ ಭೂತ ಮೇಲತ್ತತೆ, ಹೇಗೆ ನಾವು ಉಸಿರನ್ನು ಬಿಡ್ತೀವೋ ಹಾಗೆ ಭೂತ ಕೆಳಗೆ ಬರುತ್ತೆ. ಇದೇ ರೀತಿ ನಾವು ಉಸಿರಾಟದ ಮೇಲೆ ಗಮನ ಕೊಡ್ತಾ ನಮ್ಮ ಮೈಂಡ್ ಎಂಟಿ ಆಗುತ್ತೆ. ಫುಲ್ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅಂತಾರೆ. ನಮ್ಮ ಮನಸ್ಸು ಯಾವಾಗ ತುಂಬಿರುತ್ತೋ ಆಗ ನಾವು ಏನನ್ನು ಸಹ ಹೊಸದಾಗಿ ಕಲಿಯೋಕ್ಕಾಗಲ್ಲ. ಯಾವಾಗ ನಾವು ಧ್ಯಾನ ಮಾಡ್ತೀವೋ, ನಮ್ಮ ಶ್ವಾಸದ ಮೇಲೆ ಗಮನ ಕೊಡ್ತೀವೋ ಆವಾಗ ನಾವು ಏನು ಬೇಕಾದ್ರೂ ಹೊಸದಾಗಿ ಕಲಿಬೋದು. ನಮ್ಮ ಪತ್ರಿಜಿಯವರು ಯಾವಾಗಲೂ ಸಹ ಹೇಳ್ತಾರೆ, ಧ್ಯಾನ ಮಾಡಿ, ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡಿ, ಆಗ ನಿಮ್ಮ ಮೈಂಡ್ ಎಂಟಿ ಆಗುತ್ತೆ. ಆಗ ನೀವು ಏನು ಬೇಕಾದ್ರೂ ಹೊಸದಾಗಿ ಕಲಿಬೋದು. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ PMC ಕನ್ನಡ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.